ಫ್ರೆಂಡ್ಸ್, ಸಾಂಪ್ರದಾಯಿಕವಾಗಿ ಗಿಣ್ಣು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಮ್ಮ ಅಜ್ಜಿ ಕಾಲದಲ್ಲಿ ಮಾಡ್ತಾ ಇದ್ದಿದ್ದು ಈ ಥರ. ನಾನು 3 ಲೀಟ್ರ್ ಹಾಲಿಗೆ ಒಂದು 1/4 kg ಆಗೋಷ್ಟು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಯಾವ ರೈಸ್ ಆದರೂ ಪರವಾಗಿಲ್ಲ. ತೊಗೊಂಡಿರೋಂಥ ರೈಸ್ನ ಕೆಂಪಗೆ ಹುರ್ಕೊಂಡು ತಣ್ಣಗೆ ಮಾಡಿಟ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆನ ಹುರಿದು ಅದಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ಬಾಣಲಿಗೆ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆಬೀಜ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಈ ಹುರಿದು ತಣ್ಣಗೆ ಮಾಡ್ಕೋಬೇಕು. ಇದನ್ನ ನಾನು ಹುರಿದಿಟ್ಕೊಂಡಿರೋಂಥ ಅಕ್ಕಿನ ರವೆ ಥರ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಆದರೆ ಸಾಕು. ಈಗ 1 ಕಪ್ಗೆ ಹಾಕ್ಕೊಳ್ಳೋಣ ಇದನ್ನ. ಅದೇ ಜಾರ್ಗೆ ನಾನು ಹುರಿದಿಟ್ಕೊಂಡಿರೋಂಥ ಕಡಲೆಬೀಜ ಮತ್ತು ಹುರ್ಗಡ್ಲೆ ಅರ್ಧ ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಇದನ್ನು ಸಹ 1 ಕಪ್ಗೆ ಹಾಕ್ಕೊಳ್ಳೋಣ. ನೋಡಿ, ಈ ಥರ ತರಿಯಾಗಿದ್ದರೆ ಸಾಕು. ಇದನ್ನು 1 ಕಪ್ಗೆ ಹಾಕಾದ್ಮೇಲೆ ಒಂದು ತೆಂಗಿನಕಾಯಿ ತಗೊಂಡಿದ್ದೀನಿ ನಾನು. ಅದನ್ನು ತೊಳ್ಕೊಂಡು ನೋಡಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ಕಟ್ ಮಾಡಿ ಇಟ್ಕೊಂಡಿರೋ ಕೊಬ್ಬರಿನ ನಾನು ತರಿಯಾಗಿ ರುಬ್ಕೋಬೇಕು. ನುಣ್ಣಗಾದರೂ ಪರವಾಗಿಲ್ಲ, ಆದರೆ ನುಣ್ಣಗೆ ಮಾಡಿದ್ರೆ ಟೇಸ್ಟ್ ಇರಲ್ಲ ಫ್ರೆಂಡ್ಸ್. ಅದಕ್ಕೆ ತರಿಯಾಗಿ ರುಬ್ಕೋಬೇಕು. ಎಲ್ಲ ರೆಡಿ ಆದಮೇಲೆ ನಾವು ಈಗ ನೋಡಿ ಈ ಥರ ರೆಡಿಯಾಗಿದೆ ಕೊಬ್ಬರಿ. ಈಗ ಒಂದು ದೊಡ್ಡ ಪಾತ್ರೆ ತಗೊಂಡಿದ್ದೀನಿ. ನೋಡಿ, ಹಾಲು, ಇದು ಗಿಣ್ಣಾಲು, ಬೆಲ್ಲ ಹಾಕಿಟ್ಕೊಂಡಿದ್ದೆ ಒಂದು ಹೆಚ್ಚಾಗೋಷ್ಟು. ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತಂದರೆ, ಹಾಲು ಯಾವತ್ತೂ ಗಟ್ಟಿಯಾಗಿದ್ದರೆ ಮತ್ತು ಗಿಣ್ಣಾಲಿಂದ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಹಾಲಿಂದನೂ ಸಹ ಮಾಡ್ಬೋದು, ಆದರೆ ಟೇಸ್ಟು ಗಿಣ್ಣಾಲಿಂದ ಬರೋವಂಥ ರೀತಿ ಬರೋದೇ ಇಲ್ಲ. ನೋಡಿ, 1 kg ಹಾಕೋಷ್ಟು ಕೆಂಪು ಬೆಲ್ಲ ತೊಗೊಂಡಿದ್ದೀನಿ. ನಾವು ಬೆಲ್ಲ ಯಾವ ಕಲರ್ ತೊಗೊಳ್ತೀವೋ ಅದೇ ಥರ ಗಿಣ್ಣು ಸಹ ಕಲರ್ ಚೇಂಜ್ ಆಗುತ್ತೆ. ವೈಟ್ ತೊಗೊಂಡಿದ್ರೆ ವೈಟ್ ಕಲರೇ ಇರುತ್ತೆ. ಸ್ವಲ್ಪ ಕೆಂಪಗಿರೋದ್ರಿಂದ ಗಿಣ್ಣು ಸಹ ಕೆಂಪಗೆ ಬರುತ್ತೆ. ಈಗ ಇದನ್ನ ನಾನು ಒಲೆ ಮೇಲೆ ಇಟ್ಟು ಕಾಯಿಸೋಣ. ಚೆನ್ನಾಗಿ ಕಾಯಬೇಕು ಫ್ರೆಂಡ್ಸ್. ಇದು ಹಸಿ ವಾಸನೆ ಹೋಗೋವರೆಗೂ ನಾವು ಈ ಥರ ತಿರುಗಿಸ್ತಾನೆ ಇರಬೇಕು. ಮತ್ತು ಬೆಲ್ಲ ಕರಗಬೇಕು. ಆ ಥರ ಚೆನ್ನಾಗಿ ಕಾಯಿಸ್ಕೊತಾನೆ ಇರಬೇಕು. ನೋಡಿ, ಈ ಥರ ಚೆನ್ನಾಗಿ ಕಾದ್ಮೇಲೆ ಬೆಲ್ಲ ಎಲ್ಲ ಕರಗಿದಾದ್ಮೇಲೆ ಕರಗ್ತಾ ಇದೆ ನೋಡಿ. ಇವಾಗ ಹಾಲು ಒಡಿತಾ ಇದೆ. ಹಾಲು ಒಡೆದ್ರೇ ಫ್ರೆಂಡ್ಸ್ ಗಿಣ್ಣು ಚೆನ್ನಾಗಿ ಬರೋದು. ಮತ್ತು ಅದರ ಪಲ್ಪ್ಸು ದೊಡ್ಡದಾಗಿರಬಾರ್ದು. ನಾವು ಈ ಥರ ತಿರುಗಿಸ್ತಾ ಇದ್ದರೆ ಅದು ಕರಗ್ತಾನೆ ಇರುತ್ತೆ, ಹಾಲು ಜೊತೆ ಮಿಕ್ಸ್ ಆಗ್ತಾನೆ ಇರುತ್ತೆ. ಆವಾಗ ಗಟ್ಟಿನೂ ಆಗುತ್ತೆ. ಈ ಥರ ಒಡೆದ ಥರ ಗೊತ್ತಾಗಲ್ಲ. ನೋಡಿ, ಈಗ ಫುಲ್ಲು ಹಾಲು ಒಡೆದಿದೆ. ನಾವು ಇದನ್ನ ಗಟ್ಟಿ ಮಾಡ್ಕೋಬೇಕು. ಇವಾಗ ನಾವು ನೋಡಿ ಸೈಡಲ್ಲಿರೋದನ್ನೆಲ್ಲ ನೀಟಾಗಿ ಎಲ್ಲ ಎಳ್ಕೊಂಡು ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಆದಷ್ಟು ಹಾಲು ತುಂಬ ಗಟ್ಟಿಯಾಗ್ತಾ ಇರಬೇಕು. ಮತ್ತು ಈ ಥರ ತಿರುಗಿಸ್ತಾ ಇದ್ದರೆ ಹಾಲು ನೀರು ಥರ ಇರಲ್ಲ, ಗಟ್ಟಿ ಆಗ್ತಾ ಹೋಗುತ್ತೆ. ಆ ಥರ ತಿರುಗಿಸ್ತಾ ಇದ್ದರೆ ಹಾಲು ಸಹ ಉಕ್ಕೋದಿಲ್ಲ. ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಮತ್ತು ಇದು ಐ ಫ್ಲೇಮಲ್ಲಿ ಮಾಡ್ಕೋಬೇಕು. ಇದನ್ನ ಎಲ್ಲ ಚೆನ್ನಾಗಿ ಈ ಥರ ತಿರುಗಿಸ್ತಾ ಇದ್ದರೆ ನೋಡಿ ಪಲ್ಪ್ಸೇ ಗೊತ್ತಾಗ್ತಾ ಇಲ್ಲ, ಅಷ್ಟು ನೀಟಾಗಿ ಎಲ್ಲ ಬೇಯ್ತಾ ಇದೆ. ಈ ಬೆಂದಾದಮೇಲೆ ನೀರೆಲ್ಲ ಡ್ರೈ ಆಗ್ತಾ ಹೋಗಬೇಕು. 3 ಲೀಟ್ರ್ ಇರೋ ಹಾಲು 1 ಲೀಟ್ರಿಗೆ ಬರಬೇಕು. ಅಲ್ಲಿವರೆಗೂ ನಾವು ಕುದಿಸ್ತಾನೆ ಇರಬೇಕು. ಯಾರೋ ಆದರೂ ಒಬ್ಬರ ಜೊತೆಗಿದ್ದರೆ ಬೇಗ ಆಗುತ್ತೆ. ಗ್ಯಾಸ್ ಮೇಲೆ ಮಾಡೋದು ಲೇಟ್ ಆಗುತ್ತೆ ಅಂತ ನಾನು ಒಲೆ ಮೇಲೆ ಮಾಡ್ತಾಯಿದ್ದೀನಿ. ನೋಡಿ, ಕಮ್ಮಿ ಆಗ್ತಾ ಹೋಗಿದೆ ಹಾಲು. ಕಲರು ಚೇಂಜ್ ಆಗ್ತಾ ಇದೆ ನೋಡಿ. ಇದರಲ್ಲಿ ಕರು ಹಾಕಿದ ಮಾರನೇ ದಿನ ನಾವು ಫಸ್ಟ್ನೇ ದಿನ ತಗೋಬಾರ್ದು. ಅದನ್ನ ಹುತ್ತಕ್ಕೆ ಹಾಕ್ತಾರೆ ನಮ್ಮ ಕಡೆ. ಈ ಹಾಲನ್ನ ನಾಯಿ ಎಲ್ಲಾದರೂ ನಾವು ಚೆಲ್ಲಿದಾಗ ನಾಯಿ ಆಗಲಿ ಯಾವುದೇ ಪ್ರಾಣಿ ಆಗಲಿ ಕುಡಿದ್ರೆ ಹಸುವಲ್ಲಿ ಹಾಲಾಗಲ್ಲ ಅಂತ ಹೇಳ್ತಾರೆ. ಈಗ ನೋಡಿ, ಫಸ್ಟ್ನೇ
ಫಸ್ಟ್ನೇ ದಿನ ಹಾಲೆಲ್ಲ ಕರೆದು ಉತ್ತಕ್ಕಾಗ್ತಾ ಇರ್ತಾರೆ. ಈಗ ನಾನು 2ನೇ ದಿನದ ಹಾಲು ತಗೊಂಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ಗಿಣ್ಣು ಮತ್ತು ಟೇಸ್ಟ್ ಬರುತ್ತೆ. ಇದರಲ್ಲಿ ಕ್ಯಾಲ್ಶಿಯಮ್ಮು, ವಿಟಮಿನ್ B12 ಎಲ್ಲ ಇರುತ್ತೆ ಫ್ರೆಂಡ್ಸ್. ತುಂಬ ಒಳ್ಳೆಯದಿದು. ವರ್ಷಕ್ಕೆ 1 ಸತಿ ಆಗಲಿ 2 ಸತಿ ಆಗಲಿ ಮಾಡೇ ಮಾಡ್ತಾರೆ ಕಂಪಲ್ಸರಿ ಇದನ್ನ. ತುಂಬ ರುಚಿಯಾಗಿರುತ್ತೆ ಇದು. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಸಹ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ನನಗೆ ತಿಳಿದಿರೋ ಮಟ್ಟಿಗೆ ಸಾಕು ಅನಿಸ್ತು, ನಾನು 1 kg ಹಾಕ್ಕೊಂಡಿದ್ದೀನಿ. ಇದೇ ಸ್ವೀಟ್ ಇದೆ ನೋಡಿ. ಈಗ ಚೆನ್ನಾಗಿ ಕುದೀತಾ ಉಕ್ಕುತ್ತಾ ಇದೆ. ಇದನ್ನು ಆದಷ್ಟು ತಿರುಗಿಸ್ತಾನೇ ಇರಬೇಕು ನೋಡಿ. ಈಗ ಉಕ್ಕುತ್ತಾ ಇರೋದ್ರಿಂದ ಅದು ಈ ಥರ ತಿರುಗಿಸ್ತಾ ಇದ್ದರೆ ಅದು ಉಕ್ಕು ತಪ್ಪುತ್ತೆ. ಈ ಥರ ಬೇಗ ಉಕ್ಕುತ್ತಾ ಇದ್ದರೆ ಡ್ರೈ ಆಗ್ತಾ ಹೋಗುತ್ತೆ, ಇದು ಗಟ್ಟಿಯಾಗುತ್ತೆ ಮತ್ತು ಬೇಗನೂ ಆಗುತ್ತೆ ನೋಡಿ. ಫುಲ್ ಕಲರ್ ಬೆಲ್ಲ ನಾವು ಯಾವ ಕಲರ್ ಹಾಕಿದ್ವೋ ಅದೇ ಕಲರು. ಹಾಲು ಸಹ ಟರ್ನ್ ಆಯಿತು ಫ್ರೆಂಡ್ಸ್. ನೀವು ಇದನ್ನ ಮಾಡಿ ನೋಡಿ. ಮಾಮೂಲು ಹಾಲಲ್ಲೂ ಸಹ ಮಾಡ್ಬೋದು, ಸಕ್ಕರೆ ಸಹ ಹಾಕ್ಬೋದು. ಸಕ್ಕರೆ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಕೊಡೋಲ್ಲ, ಬೆಲ್ಲ ಹಾಕಿದ್ರೇ ಇದಕ್ಕೆ ಟೇಸ್ಟ್ ಬರೋದು. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ, ಉಕ್ಕುತ್ತಾ ಇದೆ. ಉಕ್ಕೋಕ್ಕೆ ಬಿಡಬಾರ್ದು ಇದನ್ನ ನೋಡಿ. ಈ ಥರ ಉಕ್ಕುತ್ತಾ ಇರಬೇಕಾದ್ರೇ ನಾವು ತಿರುಗಿಸ್ತಾನೆ ಬೇಗ ಡ್ರೈ ಆಗೋದು. ನೀರಿನ ಅಂಶ ಎಲ್ಲ ಕಮ್ಮಿ ಆಗ್ತಾ ಹೋಗ್ತಾ ಇರುತ್ತೆ ಮತ್ತು ಹಾಲು 1 ಲೀಟ್ರಿಗೆ ಬರುತ್ತೆ. ಚೆನ್ನಾಗಿ ಈ ಥರ ತಿರುಗಿಸ್ತಾ ಇದ್ದೀವಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ಬೆಂಕಿ ಕಮ್ಮಿ ಇಡಬಾರ್ದು ನೋಡಿ. ಈ ಥರನೇ ಉಕ್ತಾನೆ ಇರಬೇಕು. ಚೆನ್ನಾಗಿ ತಿರುಗಿಸ್ತಾನೆ ಇದ್ದಾಗ ನೋಡಿ ಕಲರು ಚೇಂಜ್ ಆಗುತ್ತೆ ನೋಡಿ. ತಿಕ್ಕಾಗ್ತಾ ಹೋಗ್ತಾ ಇದೆ ಹಾಲು. ಫ್ರೆಂಡ್ಸ್ ಏನು ಗೊತ್ತಾ, ಇದು ಗಿಣ್ಣನ್ನು ನಾವು 1 ಸತಿ ಆದರೂ ಲೈಫಲ್ಲಿ ತಿಂದಿರಲೇಬೇಕು ಫ್ರೆಂಡ್ಸ್. ಅಷ್ಟು ಚೆನ್ನಾಗಿರುವಂಥ ರೆಸಿಪಿ ಇದು. ನಮ್ಮ ಕಡೆ ರಾತ್ರಿ ಎಲ್ಲ ಮಾಡಿಟ್ಬಿಟ್ಟು ಅದನ್ನ ತಣ್ಣಗಾಗೋದಕ್ಕೆ ಬಿಡ್ತಾರೆ. ಬಿಟ್ಟಾದಮೇಲೆ ಬೆಳಗ್ಗೆ ಇದನ್ನ ತಿನ್ನೋದು. ಚಪಾತಿಗಾಗಲಿ ಇಲ್ಲ ದೋಸೆಗಾಗಲಿ ತುಂಬ ರುಚಿ ಕೊಡುತ್ತೆ. ಆ ಕಾಲದಲ್ಲಿ ಒಂದು ಮನೆಯಲ್ಲಿ ಏನೇ ಒಂದು ಚೆನ್ನಾಗಿರೋದು, ಏನೇ ಒಂದು ಅಡುಗೆ ಮಾಡಿದ್ರು ಹಂಚ್ಕೊಂಡು ತಿಂತಾಯಿದ್ರು ಫ್ರೆಂಡ್ಸ್. ಏನೇ ಒಂದು ಮಟನ್ ಸಾರಾಗಲಿ ಇಲ್ಲ ಈ ಥರ ಗಿಣ್ಣಾಗಲಿ ಇಲ್ಲ ದೋಸೆಗಳು ಆಗಲಿ ಆ ಕಾಲದಲ್ಲಿ ತುಂಬ ರೇರ್ ಅಲ್ವಾ ಮಾಡ್ತಾಯಿದ್ದಿದ್ದು. ಇವಾಗೆಲ್ಲನೂ ಇದು ಕಾಮನ್ ಆಗಿಬಿಟ್ಟಿದೆ. ಆದರೆ ಆವಾಗ ಯಾರ ಮನೇಲಿ ಏನಾದರೂ ಹಸು ಈ ಥರ ಕರು ಹಾಕಿದ್ರೆ ಆಗಲಿ ಏನೇ ಒಂದು ಇದಾಗಲಿ ಎಲ್ಲ ಒಟ್ಟಿಗೆ ಒಂದು ಹತ್ರ ಕೂತ್ಕೊಂಡು, ಆಗೆಲ್ಲ ಜಗ್ಲಿಗಳಿತ್ತಲ್ಲ ಅದ್ರ ಮೇಲೆ ಎಲ್ಲ ಕೂತ್ಕೊಂಡು ಹರಟೆಗಳು ಹೊಡ್ಕೊಂಡು ಈ ಥರ ತಿಂದ್ಕೊಂಡು ಇರ್ತಾಯಿದ್ರು. ಬೇಸಿಗೆ ಕಾಲದಲ್ಲಿ ಬಂದಾಗಂತೂ ಯಾವಾಗಲೂ ಹೊರ್ಗಡೆನೇ ಇರ್ತಾರೆ ಜನ, ಒಳಗಡೆನೇ ಇರಲ್ಲ. ಅವಾಗೆಲ್ಲ ನಾನು ಅದು ಮಾಡಿದ್ದೆ ಇದು ಮಾಡಿದ್ದೆ ಅಂತೆಲ್ಲ ಹೇಳ್ಕೊಂಡು ಕೂತ್ಕೊಂಡು ಹರಟೆ ಮಾಡಿಕೊಂಡು ತಿಂದ್ಕೊಂಡು ಖುಷಿಯಾಗಿರ್ತಾರೆ. ಈಗಿನ ಕಾಲದಲ್ಲಿ ಎಲ್ಲ ಕೆಲಸಗಳಿಗೆ ಹೋಗಿ ಬಂದರೆ ಸಾಕಪ್ಪ ಅಂತ ಅಂತ ಕೂತ್ಕೊತಾರೆ ನೋಡಿ. ಈಗೆಲ್ಲ ಇದು ಕಮ್ಮಿ ಆಗ್ತಾ ಇದೆ, ಹಾಲು ಫುಲ್ಲು ಕಮ್ಮಿ ಆಗಿದೆ, ಕಲರು ಚೇಂಜ್ ಆಯ್ತಲ್ಲ ನೋಡಿ. ಈ ಥರ ಎಲ್ಲ ಮಾಡಾದಮೇಲೆ ನಮಗೆ ಉಕ್ತಾ ಇರೋದು ನೋಡಿ. ಈ ಥರ ಎಲ್ಲ ಮಾಡ್ತಾಯಿದ್ರೆ ಉಕ್ಕೋದು ಕಮ್ಮಿ ಆಗುತ್ತೆ. ಈಗ ಸ್ವಲ್ಪ ಗಟ್ಟಿಯಾಗಿದೆ ನೋಡಿ. 1 ಲೀಟ್ರಿಗೆ ಬಂದಿರೋ ಅಂಥ ಹಾಲು ನೋಡಿ ತುಂಬ 1 ಲೀಟ್ರಿಗೆ ಬಂದಿದೆ. ಇವಾಗ ನಾನು ಹುರಿದಿಟ್ಕೊಂಡಿರೋ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಆದಮೇಲೆ ಒಂದು 10 ನಿಮಿಷ 15 ನಿಮಿಷ ಇದನ್ನ ಅಕ್ಕಿನ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ. ಅದು ಹುರಿದಿರೋ ಅಂಥ ಅಕ್ಕಿ ಬೇಗ ಬೇಯಲ್ಲ ಇದು, ಮತ್ತು ಹುರಿದೇ ಇದ್ದರೆ ಟೇಸ್ಟು ಚೆನ್ನಾಗಿರಲ್ಲ. ಈಗ ಕಡಲೆಪಪ್ಪು ಮತ್ತು ಕಡಲೆಬೀಜ ಹುರಿದಿಟ್ಕೊಂಡಿದ್ನಲ್ಲ ಅದನ್ನ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ತರಿನೇ ಆಗಿದೆ, ಇವಾಗ ಗೊತ್ತಾಗ್ತಾ ಇದೆ ನೋಡಿ. ತರಿ ಆಗಿರೋಂಥ ಕೊಬ್ಬರಿ ಸಹ ಹಾಕ್ಕೊಂಡಿದ್ದೀನಿ ನೋಡಿ. ಗಟ್ಟಿಯಾಗಿದೆ. ಈಗ ಇದನ್ನು ನಾವು ಇದೇ ಥರ ಒಂದು ತಳ ಹಿಡಿದೇ ಇದ್ದಂಗೆ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ತುಂಬ ಎಗರ್ತಾ ಇರೋದ್ರಿಂದ ನಾನು
ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಕಲ್ಲರು ಚೇಂಜ್ ಆಗಿದೆ. ಏಲಕ್ಕಿ ಪುಡಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೊಂಡು ಈಗ ಎಗರುತ್ತೆ ಅಂತ ಹೇಳ್ಬಿಟ್ಟು ನಾನು ತಟ್ಟೆ ಮುಚ್ಚಿಟ್ಟಿದ್ದೀನಿ ಫ್ರೆಂಡ್ಸ್. ಆದಷ್ಟು ನೋಡಿ ಈಗ ಗಟ್ಟಿಯಾಗಿದೆ ಇದು. ಇದನ್ನು ನಾವು ಮುಚ್ಚಿಕ್ಬಿಟ್ಟು ಬೇಯಿಸ್ಬೇಕಾಗುತ್ತೆ, ಇಲ್ಲಾಂದರೆ ತುಂಬ ಎಗರುತ್ತೆ ಫ್ರೆಂಡ್ಸ್. ಇದೇನಾದರೂ ಎಗರಿದ್ರೆ ಸ್ಕಿನ್ ಮೇಲೆ ಬೊಬ್ಬೆಗಳು ಹಂಗೆ ಬಂದುಬಿಡ್ತೈತೆ, ಆ ಥರ ಇದೆ. ಈಗ ಬೇಯ್ತಾ ಇರೋವಂಥದ್ದು. ಈ ಟೈಮಲ್ಲಿ ನಾವು ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿ ಚೂರುಗಳನ್ನ ಸಹ ಹಾಕ್ಕೋಬೋದು. ನೋಡಿ ಈ ಥರ ಇದು ಬೆಳಗ್ಗೆ ರೆಡಿಯಾಗಿದೆ, ತಣ್ಣಗಾದ್ಮೇಲೆ ಇದು ಬೆಳಗ್ಗೆ ರೆಡಿಯಾಗಿರೋವಂಥ ಗಿಣ್ಣು ಫ್ರೆಂಡ್ಸ್. ಇದನ್ನ ನಾನು ಇವಾಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪ್ಲೇಟ್ಗೆ ಹಾಕ್ಕೊಂಡು ನಮಗೆ ಯಾವ ರೀತಿ ಬೇಕಾದರೂ ಇದನ್ನ ಕಟ್ ಮಾಡ್ಕೋಬೋದು, ಇಲ್ಲಾಂದ್ರೆ ಹಂಗಾದ್ರೂ ತಿನ್ಬೋದು. ನಾನು ರಾತ್ರಿ ಎಲ್ಲ ಮಾಡಿ ನೋಡಿ ಇಷ್ಟೇ ಆಗಿರೋದು, ಯಾಕೆಂದರೆ ನಾವು ಇದು ಉಕ್ಕುತ್ತೆ ಅಂತೇಳ್ಬಿಟ್ಟು ದೊಡ್ಡ ಪಾತ್ರೆ ಇಟ್ಕೊಂಡಿದ್ದು ಫ್ರೆಂಡ್ಸ್. ನೋಡಿ ಇದು ಯಾವ ರೀತಿ ಬೇಕಾದ್ರೂ ಹಂಗೆ ಸಹ ತಿನ್ಬೋದು, ಬರ್ಫಿ ಥರ ತಿನ್ಬೋದು. ಇದಕ್ಕೆ ಬೇಕಾದರೆ ಅವಲಕ್ಕಿ ರವೆ ಸಹ ಹಾಕ್ಕೋಬೋದು. ನೋಡಿ ರೆಡಿಯಾಗಿದೆ. ನಿಮಗೆ ಯಾವ ಆಕಾರಕ್ಕಾದರೂ ಬೇಕಾದರೂ ಈ ಥರ ಕಟ್ ಮಾಡಾದರೂ ಇಟ್ಕೋಬೋದು. ನೋಡಿ ಆಗಿದೆ. ಈಗ ಆಗಿರುವಂಥ ಗಿಣ್ಣು ರೆಡಿಯಾಗಿದೆ ನೋಡಿ. ಇದನ್ನು ನಾವು ಯಾವ ಆಕಾರಕ್ಕೆ ಬೇಕಾದರೂ ತಗೊಂಡು ನೋಡಿ ಇಟ್ಕೋಬೋದು. ಅಷ್ಟು ಚೆನ್ನಾಗಿರುವಂಥ ರೆಸಿಪಿ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬ ರುಚಿಯಾಗಿದೆ. ನಾವು ಚಪಾತಿಗಾಗಲಿ ದೋಸೆಗಾಗಲಿ ತಿನ್ಬೋದು ಇದನ್ನ ನೋಡಿ. ಇಲ್ಲಾಂದರೂ ಹಾಗೆ ಸಹ ಸ್ಪೂನಲ್ಲಿ ತಿನ್ಬೋದು. ನಾನು ಗಟ್ಟಿಯಾಗಿ ಮಾಡಿರೋದು ನೋಡಿ, ಅವಲಕ್ಕಿ ಸಹ ಹಾಕಿರೋದ್ರಿಂದ ತುಂಬ ರುಚಿಯಾಗಿರೋವಂಥ ಗಿಣ್ಣು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ನೀವು ಟ್ರೈ ಮಾಡಿ ನೋಡಿ. ಹೊಸಬರಾದರೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.